ಸ್ನೇಹಿತರೆ ನಮಸ್ತೆ. ಇನ್ನೇನು ಗೊಬ್ಬರ ಹಾಕ್ಲಿಕ್ಕೆ ಶುರು ಮಾಡಿದ್ದೀರಿ ಅಡಿಕೆ ಗಿಡಗಳಿಗೆ. ನೀವೇನು ಗೊಬ್ಬರ ಹಾಕ್ತೀರೋ ಹಾಕ್ಕೊಳ್ಳಿ, ಅದ್ರ ಬಗ್ಗೆ ಏನು ಅಬ್ಜೆಕ್ಷನ್ ಇಲ್ಲ. ನಿಮ್ಮ ಸೀಮೆ ಗೊಬ್ಬರ ಹಾಕ್ತಿರೋ, ಹಟ್ಟಿ ಗೊಬ್ಬರ ಹಾಕ್ತಿರೋ, ಜೀವಾಮೃತ ಮಾಡ್ತಿರೋ, ವೇಸ್ಟ್ ಡಿಕಂಪೋಸರು, ಸಹಜ ಕೃಷಿ, ನೈಸರ್ಗಿಕ ಕೃಷಿ ಯಾವುದೇ ಆಗಲಿ ಶ್ರದ್ಧೆಯಿಂದ ಮಾಡಿ. ರೈತರಲ್ಲಿ ಎರಡು ಮಾತೇನಿಲ್ಲ. ಆದರೆ ನೀವೇನು ಹಾಕಬೇಕಾದ್ರೆ ಅದಕ್ಕೇನು ಪಿ ಎಚ್ ವ್ಯಾಲ್ಯೂ ಏನಿದೆ ಅದನ್ನು ಮೊದಲು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ ಏನಾಗಿದೆ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಮಣ್ಣು ಪರೀಕ್ಷೆ ಮೂಲಕ, ಸೆಟಲೈಟ್ ಮೂಲಕ ಆಗುತ್ತೆ. ಅದಾದಮೇಲೆ ನಾನು ಊರ್ಜಾ ಅಂತೇಳಿ ಬಳಸ್ತಾ ಇದ್ದೀನಿ. ಊರ್ಜಾದಲ್ಲಿ ಏನಪ್ಪ ವಿಶೇಷ ಇದೆ ಅಂತಂದರೆ ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ 18% ಕೊಟ್ಟಿದ್ದಾರೆ. ಜೊತೆಗೆ ಜಿಂಕು ಬೋರನ್ನೆಲ್ಲ 100%ವರೆಗೂ ಇದೆ. ಅದರಿಂದ ಹಣ್ಣುಡುಕಾಗ ತಪ್ಪುತ್ತೆ, ಮೆನ್ನು ಅರಳುದ್ರ ಅಂಥದ್ದು ಇವೆಲ್ಲ ಸಮಸ್ಯೆಗಳು ತಪ್ಪುತ್ತೆ. ಅದಕ್ಕಿಂತ ಮುಖ್ಯವಾಗಿ ಏನಾಗುತ್ತೆ ಅಂತಂದರೆ, ನೀವು ಕೊಟ್ಟಂಥ ಗೊಬ್ಬರಗಳಲ್ಲಿ ಯಾವ ಸಕ್ಕರೆ ಅಂಶ ಉತ್ಪತ್ತಿ ಆಗಿರುತ್ತೆ, ಸುಕ್ರೋಸ್ ಅಂತ ಏನು ಕರಿತೀವಿ, ಸಕ್ಕರೆ ಅಂಶ ಅಥವಾ ಆಹಾರದ ಅಂಶ ಏನು ಉತ್ಪತ್ತಿ ಆಗಿರುತ್ತೆ, ಆ ಆಹಾರದ ಅಂಶನ ಹಿಡಿದಿಟ್ಕೊಂಡು ಗಿಡ ಕೊಡೋಂಥ ಒಂದು ವ್ಯವಸ್ಥೆ ಬೇಕಾಗುತ್ತೆ. ಅದನ್ನು ಆರ್ಗ್ಯಾನಿಕ್ ಕಾರ್ಬನ್ ಮ್ಯಾಟ್ರಲ್ಲಿರೋಂಥ ಕೆಲವೊಂದು ಅಂಶಗಳು ಮಾಡಲಿಕ್ಕೆ ಶುರು ಮಾಡ್ತವೆ. ಅಂಥದ್ದು ಊರ್ಜಾ ಅನ್ನೋ ಒಂದು ವಸ್ತುನಲ್ಲಿದೆ. ಎಂಪೈರ್ ಸಂಸ್ಥೆಯವ್ರು ಕೊಟ್ಟಿರೋಂಥ ಊರ್ಜಾ ಅನ್ನೋ ಸಂಸ್ಥೆನಲ್ಲಿದೆ. ಹಾಗಾಗಿ ಅದು ಏನಿಲ್ಲ, ತುಂಬ ಬಳಸೋಂಗೇನಿಲ್ಲ. ಎಕರೆಗೆ 3 ಪ್ಯಾಕೆಟ್ ಬಳಸಬೇಕಾಗತ್ತೆ. ಎಕರೆ ಒಂದು ಗಿಡದ ಮೇಲೆ ನೀವೇನೇ ಗೊಬ್ಬರ ಹಾಕಿದ್ರೂ ಅದ್ರ ಮೇಲೆ 20 ಗ್ರಾಮು ಊರ್ಜಾನ ಬಳಸಬೇಕಾಗತ್ತೆ. ಒಂದು ಗಿಡಕ್ಕೆ 20 ಗ್ರಾಮು ಹೆಪ್ಪಾಕ್ದಂಗೆ. ನಾವು ಹೆಂಗೆ ಮಜ್ಜಿಗೆ ಕುಡಿತೀವಲ್ಲ ಊಟ ಆದಮೇಲೆ ಜೀರ್ಣ ಆಗಲಿ ಅಂತೇಳಿ, ಹಾಗೆ ಆ ರೀತಿಯಲ್ಲಿ ನೀವು ಕೊಟ್ಟಂಥ ಗೊಬ್ಬರಗಳು ಜೀರ್ಣ ಆಗಲಿಕ್ಕೆ ಊರ್ಜಾನ ಬಳಸಬೇಕಾಗತ್ತೆ. ಇದೇನು ದೊಡ್ಡ ಇದೇನಿಲ್ಲ, ತುಂಬ ಚೆನ್ನಾಗಿದೆ. ಬೇಕಾದಂಥವ್ರು ಸಂಪರ್ಕ ಮಾಡ್ಬೋದು. ನನಗೊಂದು ವಾಟ್ಸಪ್ ಹಾಕ್ಬೋದು. ನಾನು ಡಿಸ್ಕ್ರಿಪ್ಷನ್ ಫೋನ್ ನಂಬರ್ ಕೊಟ್ಟಿರ್ತೀನಿ. ಇದನ್ನು ತಲುಪಿಸೋಂಥ ವ್ಯವಸ್ಥೆ ನಾನು ಮಾಡ್ತೀನಿ. ಹಾಗಾಗಿ ಊರ್ಜಾನ ನೀವೇನು ಹಟ್ಟಿ ಗೊಬ್ಬರ ಹಾಕಿರಲಿ, ಸೀಮೆ ಗೊಬ್ಬರ ಹಾಕಿರಲಿ, ಅದ್ರ ಮೇಲೆ 20 ಗ್ರಾಮ್ನಷ್ಟು ಹಾಕಬೇಕಾಗತ್ತೆ. ತುಂಬ ಒಳ್ಳೆಯದಿದೆ ರಿಸಲ್ಟು, ಉಪಯೋಗಿಸಿ.